ತಂತ್ರಗಾರಿಕೆಗೆ ಹೆಸರಾಗಿದ್ದಂತಹ ಏನು ಮಾಡಬೇಕು ಅನ್ನೋದನ್ನ ಸಾಧಿಸಿ ತೋರಿಸುವ ಹಳ್ಳಿಯ ಕುರಿ ಕಾಯುವ ಫ್ಯಾಮಿಲಿಯಿಂದ ಬಂದು ರಾಜ್ಯದ ಮುಖ್ಯಮಂತ್ರಿ ತನ್ನ ಚಾಪನ್ನ ಒತ್ತಿರುವಂತಹ ಅಹಿಂದರ ಇಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ತಪ್ಪು ಅಂತ ಹೇಳಬಾರ್ದು, ಯಾರು ಕೂಡ ಸಿದ್ದರಾಮಯ್ಯನವರೇ ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಬಾರ್ದು. ಇಂತಹ ತಂತ್ರವನ್ನಿಟ್ಕೊಂಡು ಹೊಸ ಆಟವನ್ನ ಸಿದ್ದರಾಮಯ್ಯನವರು ಆಡ್ತಾರೆ. ಆದರೆ ನೆಪ ಮಾತ್ರ ಊಟದ್ದೇ. ಲೇಡೀಸ್ ಅಂಡ್ ಜೆಂಟಲ್ಮನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತಂತ್ರಗಾರಿಕೆಗೆ ಹೆಸರಾಗಿದ್ದಂತಹ ಸಿದ್ದರಾಮಯ್ಯ, ಏನು ಮಾಡಬೇಕು ಅನ್ನೋದನ್ನ ಸಾಧಿಸಿ ತೋರಿಸುವ ಸಿದ್ದರಾಮಯ್ಯ, ಹಳ್ಳಿಯ ಕುರಿ ಕಾಯುವ ಫ್ಯಾಮಿಲಿಯಿಂದ ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನ ಚಾಪನ್ನ ಒತ್ತಿರುವಂತಹ ಅಹಿಂದರಾಮಯ್ಯ, ಯಾವುದೇ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಅವರ ಮೇಲೆ ಯಾವುದೇ ಆಪಾದನೆಗಳು ಬರದ ರೀತಿ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾದಂಥ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ತಪ್ಪು ಅಂತ ಹೇಳಬಾರ್ದು, ಯಾರು ಕೂಡ ಸಿದ್ದರಾಮಯ್ಯನವರೇ ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಬಾರ್ದು. ಇಂತಹ ತಂತ್ರವನ್ನಿಟ್ಕೊಂಡು ಹೊಸ ಆಟವನ್ನ ಸಿದ್ದರಾಮಯ್ಯನವರು ಆಡ್ತಾ ಇದ್ದಾರೆ. ಆದರೆ ನೆಪ ಮಾತ್ರ ಊಟದ್ದೇ. ಎಸ್ ವೀಕ್ಷಕರೇ, ಇದು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಮತ್ತೊಂದು ತಂತ್ರವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಶಾಸಕರ ಬಲ ಪ್ರದರ್ಶನಕ್ಕೆ ವೇದಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನು ಮಾಡಬೇಕಾದಂಥವರು ಶಾಸಕರು. ಹಾಗಾಗಿ ಶಾಸಕರ ಬಲ ಪ್ರದರ್ಶನ, ಅದು ಅಧಿಕೃತನೋ ಅನಧಿಕೃತನೋ ಗೊತ್ತಿಲ್ಲ, ಇಷ್ಟು ಶಾಸಕರು ನನ್ನ ಬೆನ್ನಿಗಿಂದ ಇದ್ದಾರೆ, ನೀವು ಹೇಗೆ ಇಳಿಸ್ತೀರಾ ನನ್ನನ್ನು CM ಸ್ಥಾನದಿಂದ ಅಂತ ಕೇಳುವಂತಹ ಇಂಡೈರೆಕ್ಟ್ ಮಾರ್ಗವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆಯನ್ನಾಗಿ ಬಳಸ್ಕೊತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರೇ ಬಲ ಪ್ರದರ್ಶನ ಮಾಡಬೇಡಿ ಅಂತ ಹೈಕಮಾಂಡ್ ಕೂಡ ಹೇಳೋ ಥರ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ನೇರವಾಗಿ ಈ ಬಲ ಪ್ರದರ್ಶನವನ್ನು ಮಾಡ್ತಾ ಇಲ್ಲ. ಇದು ಯಾರಿಗೋ ಮೆಸೇಜ್ ಕೊಡಲಿಕ್ಕೆ ಅಂತ ಅವರು ಹೇಳ್ತಾ ಇಲ್ಲ. ಇದ್ರ ಉದ್ದೇಶ ಏನು ಅಂದರೆ ಊಟಕ್ಕೆ ಎಲ್ಲರೂ ಸೇರ್ತಾರೆ. ಅದರ ನೇರವಾದಂಥ ಸಂದೇಶ ಊಟಕ್ಕೆಲ್ಲರೂ ಸೇರಿದ್ದಾರೆ ಅಂತ. ಆದರೆ ಯಾರ್ಯಾರು ಸೇರಿದ್ರು, ಅಧಿಕಾರ ಹಸ್ತಾಂತರದ ಈ ಸಂದರ್ಭದಲ್ಲಿ ಯಾಕೆ ಸೇರಿದ್ರು, ಸಿದ್ದರಾಮಯ್ಯನವರು ಊಟಕ್ಕೆ ಕರೆದ್ರೆ ಎಷ್ಟು ಜನ ಬರ್ತಾರೆ, ಅಷ್ಟು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗೆ ಇದೆ ಅಂತಲೇ ಅರ್ಥನಾ? ಅಥವಾ ಹೋಗದೇ ಇರೋರೆಲ್ಲ, ಊಟಕ್ಕೆ ಹೋಗದೇ ಇರೋರೆಲ್ಲ ಸಿದ್ದರಾಮಯ್ಯನವರು ಅವರನ್ನು ವಿರೋಧಿಸ್ತಾರೆ ಅಂತನಾ? ಮುಖ್ಯಮಂತ್ರಿ ಕರೆದ್ರೆ ಶಾಸಕರೆಲ್ಲರೂ ಊಟಕ್ಕೆ ಬರಲೇಬೇಕು. ಆ ಒಂದು ಅಧಿಕಾರದ ಶಕ್ತಿಯನ್ನಿಟ್ಕೊಂಡು ಮುಖ್ಯಮಂತ್ರಿಯವರು ಊಟಕ್ಕೆ ಕರೆದಿಲ್ಲ ಅಂತೇಳಿ ಹೈಕಮಾಂಡಿಗೆ ಹೇಳೋ ಥರ. ರಾಜಣ್ಣನವ್ರನ್ನ ಬಿಟ್ಟು ಎಲ್ಲ ಶಾಸಕರನ್ನ ಮುಖ್ಯಮಂತ್ರಿಗಳು ಊಟಕ್ಕೆ ಕರೀತಾ ಇದ್ದಾರೆ. ಅದರ ಉದ್ದೇಶ ಏನು ಅಂದರೆ, ಇಷ್ಟು ಜನ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಅವ್ರನ್ನ ಮುಟ್ಟಕ್ಕಾಗಲ್ಲ, ಅವ್ರನ್ನ ಇಳಿಸೋಕ್ಕಾಗಲ್ಲ. ಹೈಕಮಾಂಡ್ ತಲೆಯಲ್ಲಿ ಏನಾದರೂ ಇದ್ದರೆ ಅದನ್ನು ತೆಗೆದಿಟ್ಬಿಡಿ ನೀವು, ಅದು ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಅಧಿಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಮೆಸೇಜನ್ನು ಹೈಕಮಾಂಡಿಗೆ ಕೊಡಬೇಕು. ಹೇಗೆ ಕೊಡಬೇಕು? ನೇರವಾಗಿ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರೇ ಬರಪ್ಪ ಇಲ್ಲ ನನಗೆ ಬೆಂಬಲ ಕೊಡಿ ಅಂತ ಹೇಳೋಕ್ಕಾಗಲ್ಲ, ನನಗಿಷ್ಟು ಜನ ಇದ್ದೀರಿ ಕೈ ಎತ್ತಿ ಅಂತ ಹೇಳೋಕ್ಕಾಗಲ್ಲ. ಈ ರೀತಿಯ ತಂತ್ರವನ್ನು CM ಸಿದ್ದರಾಮಯ್ಯನವರು ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಘಟಾನುಘಟಿ ನಾಯಕರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್, ಹೌದು ರಾಜಣ್ಣನವರ ಮನೆಗೆ ನಾನು ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬೈರತಿ ಸುರೇಶ್ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 2028ಕ್ಕೂ
ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗೆ ಹಿರಿಯ ನಾಯಕರು ಎಚ್.ಸಿ. ಮಹದೇವಪ್ಪನವರು ಈಗಾಗಲೇ ಹೇಳಿದ್ದಾರೆ, CM ಸಿದ್ದರಾಮಯ್ಯನವರು ಎಲ್ಲಿ ಕರೆದ್ರು ನಾವು ಹೋಗ್ತೀವಿ ಅಂತ. ಅದೇ ರೀತಿ ಬೇರೆ ಬೇರೆ ನಾಯಕರು ಇದಕ್ಕೆ ಹೊಸ ಸೇರ್ಪಡೆ ಅನ್ನುವಂಥ ಕೃಷ್ಣ ಬೈರೇಗೌಡರು ಈಗ CM ಹೇಳ್ದಂಗೆ ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ದಿನ ಕಳೆದಂತೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳದ ಇರುವಂಥ ಮುಖ್ಯಮಂತ್ರಿಗಳು, ವಿಧ ವಿಧ ತಂತ್ರಗಳ ಮೂಲಕ ಎದುರಾಳಿ DK ಶಿವಕುಮಾರ್ ಅವ್ರನ್ನ ಹಣಿತಾ ಇರುವಂಥ ಮುಖ್ಯಮಂತ್ರಿಗಳು, ಈಗ KN ರಾಜಣ್ಣ ಅವ್ರನ್ನ ಮುಂದಿಟ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಊಟದ ಪಾಲಿಟಿಕ್ಸ್, ಇದರ ಆಟ ಬೇರೆ ಇದ್ರೂ ಕೂಡ ಪೀಠವನ್ನು ಬಿಟ್ಟು ಕೊಡದೇ ಇರೋದಕ್ಕೆ ಈ ರೀತಿಯ ಆಟವನ್ನು ಆಡಲಿಕ್ಕೆ ಊಟದ ನೆಪದಲ್ಲಿ ಎಲ್ಲ ನಾಯಕರು ಸೇರ್ತಾ ಇರೋದು ರಾಜಕೀಯದ ಒಳಮರ್ಮ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.